ಪ್ರತಿ ವರ್ಷ ಮಾಲೆ ಹಾಕಿ ಶಬರಿಮಲೆ ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯುವವರ ಸಂಖ್ಯೆ ತುಂಬಾನೇ ಇದೆ. ಕೆಲವರು ಈ ದರ್ಶನವನ್ನ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 20 ವರ್ಷಗಳವರೆಗೂ ಹೀಗೆ ತಮ್ಮ ಭಕ್ತಿ ಅನುಸಾರವಾಗಿ ಅಯ್ಯಪ್ಪನ ನಿಯಮಗಳನ್ನು ಪಾಲಿಸುತ್ತಾ ಅಯ್ಯಪ್ಪನ ಭಜನೆ ಮಾಡುತ್ತಾ ಅಯ್ಯಪ್ಪನ ಭಕ್ತಿಯಲ್ಲಿ ಲೀನವಾಗುತ್ತಾರೆ. ಆದರೆ ನೂರಾರು ವರ್ಷಗಳಿಂದ ಶಬರಿಮಲೆ ಸುತ್ತಮುತ್ತವೇ ಒಬ್ಬ ಅಯ್ಯಪ್ಪನ ಭಕ್ತ ಅಲ್ಲಿಗೆ ಈಗಲೂ ಸದಾ ಕಾಲ ವಾಸಿಸುತ್ತಿದ್ದಾನೆ ಅಂದ್ರೆ ನೀವು ನಂಬ್ತೀರಾ? ನಂಬೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಇಂತಹ ಅಯ್ಯಪ್ಪನ ಭಕ್ತರು ಸಿಗೋದು ತುಂಬಾ ಕಡಿಮೆ, ತುಂಬಾ ವಿರಳ. ಆದರೆ ಈಗಲೂ ಶಬರಿಮಲೆ ಕಾಡಿನಲ್ಲಿ ಆ ನಿಗೂಢ ಗುಹೆಯಲ್ಲಿ ಈ ಅಯ್ಯಪ್ಪನ ಭಕ್ತ ಅಲ್ಲಿ ನೂರಾರು ವರ್ಷಗಳಿಂದ ವಾಸಿಸುತ್ತಾನೆ ಅನ್ನುವ ನಂಬಿಕೆ ಈಗಲೂ ಅಲ್ಲಿದೆ. ಆದರೆ ಈ ಅಯ್ಯಪ್ಪನ ಮಹಾನ್ ಭಕ್ತ ಕೇವಲ ಮಕರು ಬೆಳಕು ಸಂದರ್ಭದಲ್ಲಿ ಮಾತ್ರ ಯಾರಿಗೂ ಗೊತ್ತಿಲ್ಲದ ಹಾಗೆ ಶಬರಿಮಲೆಗೆ ಬಂದು ಭಕ್ತರಲ್ಲಿ ಒಬ್ಬ ಭಕ್ತನಾಗಿ ಅಯ್ಯಪ್ಪನ ದರ್ಶನ ಪಡೆದು ಮತ್ತೆ ಅಯ್ಯಪ್ಪನ ಧ್ಯಾನದಲ್ಲಿ ಆ ಗುಹೆಯಲ್ಲಿ ಹೋಗಿ ಮಗ್ನನಾಗುತ್ತಾನೆ ಅನ್ನುವ ಮಾಹಿತಿ ಇದೆ. ಇದು ಕೇವಲ ಕೆಲವು ಅಯ್ಯಪ್ಪನ ದೇವಸ್ಥಾನದ ಅರ್ಚಕರಿಗೆ ಮಾತ್ರ ಮಾಹಿತಿ ಇರೋದು ಸ್ಪಷ್ಟವಾಗಿದೆ. ಆದರೆ ಯಾರು ಕೂಡ ಆ ಭಕ್ತನ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿರುವುದು ನಾವು ಕಾಣುವುದಿಲ್ಲ. ಭಕ್ತಿ ಅನ್ನುವುದು ತೋರಿಕೆ ಅಲ್ಲ ಸ್ನೇಹಿತರೆ. ಭಕ್ತಿ ಅನ್ನೋದು ಧ್ಯಾನ ಅನ್ನೋದನ್ನ ಈ ಭಕ್ತ ತೋರಿಸಿಕೊಟ್ಟಿದ್ದಾನೆ. ವಿಶ್ವವಿಖ್ಯಾತ ದೇವರ ನಾಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯ ಒಂದು ವಿಸ್ಮಯ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ದೀನವಾಗಿ ಕೂಗುತ್ತಾ 18 ಮೆಟ್ಟಿಲುಗಳನ್ನು ಏರಿ ಮಲೆಯಲ್ಲಿ ನೆಲೆಯಾಗಿರುವ ಅಯ್ಯಪ್ಪ ಸ್ವಾಮಿಯನ್ನು ಕಾಣಲು ಇಲ್ಲಿಗೆ ಭಕ್ತರು ಒಂದು ಹೊತ್ತಿನ ಊಟ, ತಣ್ಣೀರು ಸ್ನಾನ, ಮಂಡಲ ವ್ರತ ಹೀಗೆ ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆಯಲ್ಲಿ ಮಾಲೆ ಹಾಕಿ ಬರುತ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ. ಇಡೀ ದೇಶದಲ್ಲಿ ತಿರುಪತಿಯನ್ನು ಬಿಟ್ಟರೆ ಶಬರಿಮಲೆ ದೇವಸ್ಥಾನದಲ್ಲಿ ಮಾತ್ರ ಕೊಲ್ತಾಳ ಚಿಲಕ ಮತ್ತು ಬೀಗವನ್ನ ಅಳವಡಿಸಲಾಗಿದೆ. ಯು ಆಕಾರದ ಕಂಬಿಯನ್ನು ಮೇಲ್ಭಾಗದಿಂದ ಹಾಕಿದರೆ ಈ ಬೀಗ ಲಾಕ್ ಆಗುತ್ತದೆ. ಈ ಬೀಗ ತೆಗೆಯಬೇಕೆಂದರೆ ಕೊಲ್ತಾಳ ಬೀಗದ ಕೆಳಭಾಗದಲ್ಲಿ ಸಣ್ಣ ರಾಡ್ ಮೂಲಕ ಒಂದು ಕೋನದಲ್ಲಿ ತಿರುಗಿಸಿದೆ ಮಾತ್ರ ಈ ಬಾಗಿಲು ತೆರೆಯಲು ಸಾಧ್ಯ. ಅದು ಅಲ್ಲಿನ ಅರ್ಚಕರಿಗೆ ಮಾತ್ರ ಈ ರಹಸ್ಯ ಗೊತ್ತು. ಇದನ್ನು ತೆಗೆಯುವ ರಹಸ್ಯ ದೇವಸ್ಥಾನದ ಅರ್ಚಕರು ಸೇರಿ 4 ಮಂದಿಗೆ ಮಾತ್ರ ತಿಳಿದಿರುತ್ತದೆ. ಆ ರಹಸ್ಯವನ್ನ ಅವರು ಯಾರಿಗೂ ಹೇಳುವುದಿಲ್ಲ. ಬದಲಾಗಿ ಅವರು ತಮ್ಮ ಮುಂದಿನ ಪೀಳಿಗೆಗೆ ಮಾತ್ರ ಕಿವಿ ಮಾತನ್ನ ಹೇಳಿ ಮುಂದುವರಿಸುತ್ತಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ದೇವಸ್ಥಾನದಲ್ಲಿ ಒಂದು. ವಿಶ್ವ ಪ್ರಸಿದ್ಧ ಹಾಗೂ ದೇಶದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಒಂದು. ಚಿನ್ನದಿಂದ ಮಾಡಿದಂತಹ ಈ ಗರ್ಭಗುಡಿಯಲ್ಲಿ ಯಾವಾಗಲೂ ಒಂದು ಗೋಡೆಯಲ್ಲಿ ನೀರು ಸದಾ ಜಿನುಗುತ್ತಿರುತ್ತದೆ. ಆದರೆ ಆ ನೀರು ಎಲ್ಲಿಂದ ಬರುತ್ತದೆ ಅನ್ನೋದು ಇಲ್ಲಿಯವರೆಗೂ ಯಾವ ವಿಜ್ಞಾನಿಗೂ ಗೊತ್ತು ಹಿಡಿಯಲು